ನಿಮ್ಮ ಕಚೇರಿಯ ಕಾರ್ಯಾರಂಭವನ್ನು ನಡೆಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮರೆಮ್ಮ ಜಿಲ್ಲೆಯ ಗುರಿ ತುಂಬ ಕಾರ್ಯಕ್ರಮ ಹಾಗೂ ಮಣ್ಣು ಉತ್ಸವವನ್ನು ಮಾಡಿದ್ದೇವೆ. 5 ಮಂಗಳವಾರ ಪೂಜೆಯನ್ನು ಹಿಡಿದುಕೊಂಡು ಕೊನೆಯ ಮಂಗಳವಾರ ಇಂದು ತಾಯಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸುಮಾರು 80-85 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೇವೆ. ಆಷಾಢ ಮಾಸದ ನಿಮಿತ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಹಿರಿಯರಾಗಲಿ, ಎಲ್ಲ ಸಮಾಜದ ಯುವಕರಾಗಲಿ ಹಾಗೂ ಎಲ್ಲ ಸಮಾಜದ ಮಹಿಳೆಯರಾಗಲಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ನಾವು ದೇವಸ್ಥಾನದಿಂದ ಏಳೆತ್ತಿನ ಬಂಡಿಯಲ್ಲಿ ಮೇಲೆ ಗಂಡು ಮಕ್ಕಳನ್ನು ಹೆಣ್ಣು ವೇಷಧಾರಿ ಧರಿಸಿ ಅವರನ್ನು 4 ದಿಕ್ಕಿಗೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಅಲ್ಲದೆ ಇಡೀ ಜಗತ್ತಿಗೆ ಬೆಳೆ ಚೆನ್ನಾಗಿ ಆಗಲಿ ಮತ್ತು ಬೆಳೆ ಚೆನ್ನಾಗಿ ಬಂದು ಎಲ್ಲ ಪ್ರಾಣಿ ಪಕ್ಷಿಗಳು ಮನುಷ್ಯರು ಆನಂದವಾಗಿ ಸುಖ ಜೀವನ ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಮಳೆ ಸಲುವಾಗಿ ಮುಖ್ಯವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಳೆ ಬಂದರೆ ಬೆಳೆ ಬರ್ತದೆ, ಬೆಳೆ ಬಂದರೆ ನಾಡೆಲ್ಲ ಸಮೃದ್ಧಿಯಾಗಿ ಬೆಳೆಯುತ್ತದೆ ಅನ್ನುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವು ನಮ್ಮ ಗಣೇಶಪೇಟೆಯಿಂದ ಹೊರಟು ನಾಟಗಳ್ಳಿ ಮುಖಾಂತರ ನಮ್ಮ ಜೀವನದಲ್ಲಿ ಹೋಗಿ ಅಲ್ಲಿಂದ ಹಳ್ಳಿಕಟ್ಟೆವರೆಗೆ ಅಲ್ಲಿ ಸಮುದ್ರಗಳಿಗೆ ಉಳಿ ತುಂಬಿ ಅಲ್ಲಿಂದ ಕಾಳಮನಸಿ ಮುಖಾಂತರ ದೇವಸ್ಥಾನ ಮಠಕ್ಕೆ ಹೋಗಿ ಅಲ್ಲಿ ದೇವಸ್ಥಾನ ಮಠದಲ್ಲಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಅಲ್ಲಿ ಮುಗಿಸಿ ಅಲ್ಲಿ ಪೂಜ್ಯ ಸ್ವಾಮೀಜಿಗಳಿಗೆ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದುಕೊಂಡು ಎಲ್ಲರಿಗೂ ಅಲ್ಲಿ ಪ್ರಸಾದವನ್ನು ವಿತರಣೆ ಮಾಡಿ ಅಲ್ಲಿ ಮತ್ತೆ ಪುನಃ ನಾವು ರಾಜೀವ್ಗಾಂಧಿ ಘಾಟದಲ್ಲಿ ಹಾಗೂ ಮೆರವಣಿಗೆ ಮುಖಾಂತರ ಗಣೇಶಪೇಟೆ ಶೆಟ್ಟಮಣಿ ಮುಖಾಂತರ ಹಾಗೂ ನಮ್ಮ ಗಣೇಶಪೇಟೆಯನ್ನು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸುಮಾರು 15-20 ನಾವು ಅನ್ನ ಪ್ರಸಾದವನ್ನು ಇಟ್ಕೊಂಡಿರ್ತೀವಿ. ಎಲ್ಲರಿಗೂ ಯಾವ ಜಾತಿ ಅಂತ ಯಾವುದೂ ಮಾಡಲಾರ್ದಂಗೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ವಿ. ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ಬಂದಿಂದ ಇಲ್ಲಿ ಎಲ್ಲರಿಗೂ ಮತ್ತೆ ರಾತ್ರಿ ಪ್ರಸಾದ ಸೇವೆಯನ್ನು ಇಟ್ಕೊಂಡು 8 ಗಂಟೆ ಇವತ್ತು ಪ್ರಸಾದ ಸೇವೆ ಇದೆ, ನಾಳೆ ಕೂಡ ಪ್ರಸಾದ ಸೇವೆ ಇದೆ. ಈ ಪ್ರಸಾದ ಸೇವೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಪಾಲ್ಗೊಂಡು ಬಡಬಗ್ಗರು ಎಲ್ಲ ಪ್ರಸಾದವನ್ನು ಸ್ವೀಕರಿಸಿ ಈ ಪ್ರಸಾದದಿಂದ ಎಲ್ಲರೂ ಕೃತಾರ್ಥರಾಗಲಿ ಅಂತೇಳಿ ಆ ದೇವಿಯಲ್ಲಿ ಸಂಖ್ಯೆಯನ್ನು ಮಾಡುತ್ತಾ ನನ್ನ ಹೆಸರು ನಿಂಗಪ್ಪ ಮಾಧವಪ್ಪ ಜತ್ತಿ ಗಣೇಶ ಈ ದೇವಸ್ಥಾನದ ಚೇರ್ಮನ್ ಸುಮಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಮುಂದೆ ಸೇವೆ ಸಲ್ಲಿಸ್ತಾ ಹೋಗುತ್ತೇವೆ ಅಂತ ಹೇಳಿ ನಮ್ಮ ಈ ಸಮ್ಮುಖದಲ್ಲಿ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಜೋರಾಗಿ ಈ ಕಾರ್ಯಕ್ರಮಕ್ಕೆ ಮಾತಾಡಿಕೊಂಡಿದ್ದ ಜೈ ಹಿಂದ್.